ರಾತ್ರಿ ಸಿದ್ದರಾಮಯ್ಯ ನಿವಾಸದಲ್ಲಿ ಡಿನ್ನರ್ ಪಾಲಿಟಿಕ್ಸ್. ಸಚಿವರಿಗೆ ಮಾತ್ರ ಡಿನ್ನರ್ ಪಾರ್ಟಿ ಅರೇಂಜ್ ಮಾಡಿದ್ರು ಮುಖ್ಯಮಂತ್ರಿಗಳು. ಪ್ರಾಸಿಕ್ಯೂಷನ್ ಬೇನೆ ಮಧ್ಯೆ ಔತಣ ರಾಜಕೀಯ ನಡೆದಿದೆ. ದಿಢೀರ್ ಡಿನ್ನರ್ ಸಭೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹಾಗಾದ್ರೆ ದಿಢೀರ್ ಅಂತ ಡಿನ್ನರ್ ಸಭೆ ಕರೆಯೋದಕ್ಕೆ ಏನು ಕಾರಣ? ಡಿನ್ನರ್ ಜೊತೆಗೆ ರಾಜಕೀಯ ವಿಚಾರಗಳ ಬಗ್ಗೆಯೂ ಕೂಡ ಖಂಡಿತವಾಗಿ ಚರ್ಚೆಯಾಗಿರುತ್ತೆ. ಜೊತೆಗೆ ಮಂತ್ರಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ತಂತ್ರಗಾರಿಕೆಯೂ ಇರಬಹುದು ಅಂತ ರಾಜಕೀಯ ತಜ್ಞರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಅಲ್ಲದೆ ರಾಜ್ಯಪಾಲರ ಭೇಟಿ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಭೇಟಿ ವೇಳೆ ರಾಜ್ಯಪಾಲರು ಏನ್ ಹೇಳಿದ್ರು ಅಂತ ಹೇಳಿ ತಮ್ಮ ಸಂಪುಟದ ಸದಸ್ಯರಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಅವರು ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಪಿನ್ ಟು ಪಿನ್ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಸಿದ್ದರಾಮಯ್ಯ. ಅಲ್ಲದೆ ಮುಂದೆ ಬಿಜೆಪಿ ತಂತ್ರಗಾರಿಕೆ ಬಗ್ಗೆಯೂ ಕೂಡ ಮಾತುಕತೆಯನ್ನ ನಡೆಸಿದ್ದಾರೆ. ಗುಪ್ತಚರ ಇಲಾಖೆ ಕೊಟ್ಟ ಮಾಹಿತಿ ಬಗ್ಗೆಯೂ ಚರ್ಚೆ ನಡೆದಿದೆ. ಕೇಂದ್ರದಿಂದ ಏನೆಲ್ಲ ನಡೀತಾ ಇದೆ ಅಂತ ಸಿಎಂ ವಿವರಿಸಿದ್ದಾರೆ. ಸಚಿವರಿಗೆ ರಾಜಕೀಯ ಷಡ್ಯಂತ್ರ ಅಂತ ಮನವರಿಕೆಯನ್ನ ಮಾಡಿಕೊಟ್ಟಿದ್ದಾರೆ ಈ ಒಂದು ಡಿನ್ನರ್ ಮೀಟಿಂಗ್ ನಲ್ಲಿ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ನಿನ್ನೆ ತಾನೇ ನಾವು ಗಮನಿಸಿದ್ವಿ, ರಾಜ್ಯಪಾಲರ ವಿರುದ್ಧ ಒಂದಿಷ್ಟು ಘೋಷಣೆಗಳನ್ನ ಕೂಗಿದ್ರು. ಅಂದ್ರೆ ವಿಧಾನಸೌಧದಿಂದ ರಾಜಭವನದವರೆಗೂ ಕೂಡ ಕಾಲ್ನಡಿಗೆಯ ಮುಖೇನವೇ ಕಾಂಗ್ರೆಸ್ ನಾಯಕರೆಲ್ಲರೂ ಬಂದ್ರು ಸಿದ್ದರಾಮಯ್ಯನವರ ಪರವಾಗಿ. ಯಾಕೆ ಅಂತ ಹೇಳಿದ್ರೆ ಈ ಹಿಂದೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ವಿರುದ್ಧ ಆರೋಪ ಇದ್ರು ಕೂಡ ಯಾಕೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡ್ಲಿಲ್ಲ, ಕೇವಲ ಸಿದ್ದರಾಮಯ್ಯನವರ ವಿರುದ್ಧ ಮಾತ್ರ ಯಾಕೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಮಾಡಿಕೊಟ್ರು ಅನ್ನೋದು ಕಾಂಗ್ರೆಸ್ನವರ ಪ್ರಶ್ನೆಯಾಗಿತ್ತು. ಅದನ್ನ ವಿರೋಧಿಸಿ, ಅದನ್ನ ಖಂಡಿಸಿ, ಜೊತೆಗೆ ಒಂದು ಆಗ್ರಹವನ್ನ ಕೂಡ ಮಾಡಿದ್ರು. ಕೇವಲ ಸಿದ್ದರಾಮಯ್ಯನವರ ವಿರುದ್ಧ ಮಾತ್ರ ನೀವು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವುದಲ್ಲ, ವಿಪಕ್ಷಗಳ ವಿರುದ್ಧವೂ ಕೂಡ ಕೊಡಿ ಅಂತ ಹೇಳಿ ಆಗ್ರಹಿಸಿ ನಿನ್ನೆ ಮನವಿ ಪತ್ರವನ್ನ ಕೂಡ ಕಾಂಗ್ರೆಸ್ ನಾಯಕರು ಸಲ್ಲಿಸಿದ್ರು. ಅಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನೇತೃತ್ವವನ್ನ ವಹಿಸಿದ್ರು. ಅದೆಲ್ಲ ಆದ ನಂತರ ರಾಜ್ಯಪಾಲರು ಏನ್ ಹೇಳಿದ್ರು ಅಂತ ಹೇಳಿ ರಾತ್ರಿ ದಿಢೀರ್ ಆಯೋಜನೆ ಮಾಡಿದ್ದಂತ ಡಿನ್ನರ್ ಸಭೆಯಲ್ಲಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು. ಜೊತೆಗೆ ಮುಂದಿನ ದಿನಗಳಲ್ಲಿ ಈ ಬಿಜೆಪಿ ನಾಯಕರು ಯಾವೆಲ್ಲ ರೀತಿಯಾಗಿ ತಂತ್ರಗಾರಿಕೆಯನ್ನ ಮಾಡಬಹುದು ಅನ್ನೋದರ ಬಗ್ಗೆಯೂ ಕೂಡ ಒಂದಿಷ್ಟು ಮಾಹಿತಿಯನ್ನ ತಮ್ಮ ಸಂಪುಟಕ್ಕೆ ನೀಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.